Hi guys, welcome back to my YouTube channel. Welcome to Lavanya Vaibhav Vlogs. ಇದು ಫುಲ್ ಸ್ಪೆಷಲ್ ವ್ಲಾಗ್ ಗೈಸ್ ಬಿಕಾಸ್ ಐ ಹ್ಯಾವ್ ಮೈ ಕ್ಯಾಮ್ರಾ. ತುಂಬಾ ಆಕ್ಚುಲಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಯಿಂದನೂ ನಂಗೆ ಇದ್ರ ಮೇಲೆ ಆಸೆ ಇತ್ತು. ಜಸ್ಟ್ ಕ್ಯಾಪ್ಚರ್ ಮಾಡ್ಕೋಬೇಕು ಮೂಮೆಂಟ್ಸ್ನೆಲ್ಲ ಅಂತ ಅನ್ಬಿಟ್ಟು ನನಗೆ ಗ್ಯಾಜೆಟ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ ಗೈಸ್. ನಾನು ದಟ್ಸ್ ವೈ ಐ ಇನ್ವೆಸ್ಟೆಡ್ ಇನ್ ಐಫೋನ್ ಆಯ್ತಾ. ಸೊ ಇದು ಅದೇ ತರ, ಬಟ್ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಾದ್ಮೇಲಂತೂ ನನಗೆ ಗೊತ್ತಿತ್ತು ನನ್ನ ಆದಷ್ಟು ಬೇಗನೆ ಇದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಬಿಟ್ಟು. ಬಟ್ ಇದು ನನ್ಗೆ ಗಿಫ್ಟ್ ಗೈಸ್, ನಾನು ಇನ್ವೆಸ್ಟ್ ಮಾಡಿಲ್ಲ, ಇದು ಗಿಫ್ಟ್ ಆಗಿ ಬಂದಿರೋದು ನನ್ಗೆ. ಸೊ ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಡಿಜಿ ಆಸ್ಮಾ ಪಾಕೆಟ್ 3 ಕ್ರಿಯೇಟರ್ ಕಾಂಬೋನ ಅಂತ ತಗೊಂಡಿದ್ದು. ಇದ್ರಲ್ಲಿ 2 ವೇರಿಯಂಟ್ಸ್ ಬರುತ್ತೆ. ಒಂದು ಜಸ್ಟ್ ಕ್ಯಾಮ್ರಾ, ಇನ್ನೊಂದು ಕ್ರಿಯೇಟರ್ ಕಾಂಬೋದಲ್ಲಿ ಏನೇನ್ ಬರುತ್ತೆ ಅಂತ ತೋರಿಸ್ತೀನಿ. ಬಟ್ ವೈ ದಿಸ್ ಅಂತ ಅಂದ್ರೆ, ಫಸ್ಟ್ ತೇಜು ನನ್ಗೆ ಇದನ್ನ ಗಿಫ್ಟ್ ಮಾಡಿರೋದು. ನನ್ಗೆ ಯೂಟ್ಯೂಬ್ ಅಲ್ಲಿ ಆಫ್ಟರ್ 1 year ಐ ಗೇನ್ 1000 ಸಬ್ಸ್ಕ್ರೈಬರ್ಸ್, ಓಕೆನಾ. ಸೊ ಅದರಿಂದ ಅವಳು ಕಂಟೆಂಟ್ ಕ್ವಾಲಿಟಿ ಅದೆಲ್ಲ ಇಂಪ್ರೂವ್ ಆಗ್ಲಿ ಅಂತ ಅನ್ಬಿಟ್ಟು ನನ್ಗೆ ಇದು ಗಿಫ್ಟ್ ಮಾಡಿರೋದು. ಇದನ್ನ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿರೋದು, ಇಬ್ರು ಸೇರ್ಕೊಂಡೆ ಆರ್ಡರ್ ಮಾಡಿರೋದು. ಬಿಕಾಸ್ ಅವಳು ಕೇಳಿದ್ಲು, ಯಾಕೆ ಅಂದ್ರೆ ಇದನ್ನ ನಾನಲ್ವಾ ಯೂಸ್ ಮಾಡೋದು, ನನಗೆ ಯಾವ ವೇರಿಯಂಟ್ ಬೇಕು ಎಲ್ಲಾನು ಅವಳು ಕೇಳಿದ್ಲು. ನಿಮ್ಗೆ ಗೊತ್ತಲ್ವಾ ಇವಾಗ ಒಂದು ಗ್ಯಾಜೆಟ್ ಅಂದ್ರೆ ಅದಕ್ಕೆ ಎಷ್ಟು ವರ್ಷನ್ಸ್ ಇರುತ್ತೆ ಅನ್ಬಿಟ್ಟು. ಅದಕ್ಕೆ ನನ್ನ ಕೇಳಿದಾಗ ನಾನು ಆನ್ಲೈನ್ ಅಲ್ಲೆಲ್ಲ ಸ್ವಲ್ಪ ಸರ್ಚ್ ಮಾಡಿದಾಗ ನಾನು ಐ ಫೈಂಡ್ ದಿಸ್. ಇದು ನಾರ್ಮಲ್ ಆಗಿ ಪ್ರೈಸ್ ಬಂದು ಅರೌಂಡ್ 75K ಆಗುತ್ತೆ ಇದು. ಬಟ್ ಫ್ಲಿಪ್ಕಾರ್ಟ್ ಅಲ್ಲಿ ಆಫರ್ ಇದೆ, ಆಫರ್ ಅಲ್ಲಿ ತಗೊಂಡಿದ್ದು. ಸೊ ಅವಳು ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಆಫರ್ ಫೈಂಡ್ ಔಟ್ ಆಯ್ತಾ. ಇಮಿಡಿಯೇಟ್ ಆಗಿ ಇಬ್ರು ಕುತ್ಕೊಂಡು ಆರ್ಡರ್ ಮಾಡ್ಬಿಟ್ಟು, ಐ ಥಿಂಕ್ 3 days 4 days ಬ್ಯಾಕ್ ಆರ್ಡರ್ ಮಾಡಿದ್ದು. ಇವತ್ತೇ ಬಂದಿರೋದು. ಇವತ್ತಿನ ಡೇಟ್ ಬಂದು May 12th ಗೈಸ್. May 12th ಇದು ನನ್ನ ಕೈಗೆ ಸಿಕ್ಕಿರೋದು ಆಲ್ರೆಡಿ. ಸೊ ಇದು ಹೈ ಎಂಡ್ ಆಗಿರೋದ್ರಿಂದ ಅವರೇ ಓಪನ್ ಮಾಡ್ತಾರೆ, ನಮ್ ಕೈಗೆ ಓಪನ್ ಮಾಡೋರ್ಗು ಕೊಡಲ್ಲ. ಅಲ್ಲೇ ಓಪನ್ ಮಾಡಿ ಎಲ್ಲ ಒಂದ್ಸ್ ಚೆಕ್ ಮಾಡ್ಬಿಟ್ಟು ನಮ್ ಕೈಗೆ ಕೊಡ್ತಾರೆ. ಅಂಡ್ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಬಟ್ ಇವಾಗ ವಿಡಿಯೋಗೋಸ್ಕರ ಇನ್ನೊಂದ್ಸರಿ ಓಪನ್ ಮಾಡ್ತೀನಿ. ಅಂಡ್ ನನಗೆ 2 ಆಪ್ಷನ್ ಕೊಟ್ಟಿದ್ಲು, ಒಂದು ಫೋನು, ಇನ್ನೊಂದು ಕ್ಯಾಮ್ರಾ ಅಂತ ಕೊಟ್ಟಿದ್ಲು. ನನ್ಗೆ ಫಸ್ಟ್ ಮೈಂಡ್ ಅಲ್ಲಿ ಇದ್ದಿದ್ದೆಲ್ಲ ಫೋನು 17 Pro Max 1 TB ತಗೋಬೇಕು ಅಂತ ಅನ್ಬಿಟ್ಟು ಈ ಫೋನ್ ನ ರಿಪ್ಲೇಸ್ಮೆಂಟ್ ಮಾಡಿ. ಬಟ್ ಆಮೇಲೆ ಯೋಚನೆ ಮಾಡಿದಾಗ ನಾನು ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಂತ ಅನ್ನಿಸ್ತು. ನನ್ಗೆ ಯಾಕೆ ಆತರ ಅನ್ನಿಸ್ತು ಗೊತ್ತಿಲ್ಲ, ಬಟ್ ನನ್ಗೆ ಐ ವಾಂಟೆಡ್ ದಿಸ್, ಅದಕ್ಕೆ ಇದನ್ನ ತಗೊಂಡೆ. ನಂಗೆ ಸಖತ್ತು ಒಂಥರ ಎಕ್ಸೈಟ್ಮೆಂಟ್ ಆಗಿದೆ ಇದು ನಾನು. ಸೊ ನಾನ್ ತಗೊಂಡಿರೋದಲ್ಲ, ತೇಜು ಕೊಡ್ಸಿರೋದು ನಂಗೆ ಕ್ರಿಯೇಟರ್ ಕಾಂಬೋ. ಇದ್ರದ್ದು ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಗೈಸ್, ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಈ ತರ ಪೌಚ್ ಬರುತ್ತೆ, ಓಕೆನಾ. ಇದೆಲ್ಲಾನು ಕವರ್ಡ್ ಆಗಿ ಬಂದಿತ್ತು, ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದೀನಿ. ಬಿಟ್ಟು ಆನ್ಲೈನ್ ಆರ್ಡರ್ ಮಾಡಿದಾಗ ಎಲ್ಲ ಚೆಕ್ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ. ಸೊ ನಾನು ಆಗ್ಲೇ ಹೇಳ್ದಂಗೆ, ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ನಲ್ವಾ, ಓಪನ್ ಬಾಕ್ಸ್ ಡೆಲಿವರಿನ ಚೂಸ್ ಮಾಡ್ಕೊಂಡಿದ್ದೆ. ಆಸ್ ಯು ಗೈಸ್ ನೋ, ಈಗ ಆನ್ಲೈನ್ ಅಲ್ಲೂ ತುಂಬಾನೇ ಸ್ಕ್ಯಾಮ್ ಆಗ್ತಾ ಇದೆ. ಬಟ್ ಅಂದ್ರೂ ಯಾಕೆ ಅದ್ರಲ್ಲಿ ಆರ್ಡರ್ ಮಾಡಿದ್ರಿ ಅಂತ ಕೇಳಿದ್ರೆ, ಆಫರ್ ಇತ್ತು ಗೈಸ್. ನಿಯರ್ಲಿ 6000 ಸೇವ್ ಆಗ್ತಿದೆ ಅಂದ್ರೆ ಡೆಫಿನೆಟ್ ಆಗಿ ಯಾರಾದ್ರೂ ಆರ್ಡರ್ ಮಾಡೇ ಮಾಡ್ತೀವಲ್ವಾ. ಅಂಡ್ ನನಗೆ ಆತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಆನ್ಲೈನ್ ಅಲ್ಲಿ ಆಗಿದೆ ಅನ್ನೋದ್ ಬಿಟ್ರೆ ಪರ್ಸನಲಿ ಐ ನೆವರ್ ಎಕ್ಸ್ಪೀರಿಯನ್ಸ್ಡ್ ಇಟ್, ಆಯ್ತಾ. ಯಾವ್ದೇ ಒಂದು ಪ್ರಾಡಕ್ಟ್ ವಿಷಯದಲ್ಲಿ ಆಗಿರ್ಬೋದು, ನಂಗೆ ಇಲ್ಲಿವರೆಗೂ ರಾಂಗ್ ಪ್ರಾಡಕ್ಟ್ ರಿಸೀವ್ ಆಗಿರೋದು ಆತರ ಎಲ್ಲ ಆಗಿಲ್ಲ. ಮೀಶೋದಲ್ಲಿ 1-2 ಪ್ರಾಡಕ್ಟ್ ಬಿಟ್ರೆ ಡೈರೆಕ್ಟ್ ಆಗಿ ಯಾವ್ದು ಆಗಿಲ್ಲ. ಸೊ ನೀವೇ ನೋಡ್ತಿದ್ದಂಗೆ ಅವರೇ ಎಲ್ಲ ಫುಲ್ ಬಾಕ್ಸ್ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದಾರೆ. ದಿಸ್ ಇಸ್ ದ ಕ್ಯಾಮರಾ. ಇದು ಕ್ಯಾಮರಾ. ಇದನ್ನ ಆನ್ ಮಾಡೋದ್ ಬಂದು ಈ ತರ ರೊಟೇಟ್ ಮಾಡಿದ್ರೆ ಇದು ತರ ಆನ್ ಆಗುತ್ತೆ, ಓಕೆನಾ. ಸೊ ಹಿಂಗೆ ರೊಟೇಟ್ ಮಾಡಿ ನಾವೆಲ್ಲ ಸೆಟ್ ಮಾಡ್ಕೋಬೇಕು. ಅಂಡ್ ಇದ್ರದ್ದು ತುಂಬಾ ಸೆಟ್ಟಿಂಗ್ಸ್ ಇದೆ. ನಾವು ಜಸ್ಟ್ ಈಗ ಇದು ಹಿಂಗ್ ಆನ್ ಆಯ್ತಲ್ವಾ, ಆನ್ ಆದ್ಮೇಲೆ ನಮ್ಗೆ ಏನಾದ್ರು ರೀಲ್ ಮೋಡ್ ಅಲ್ಲಿ ಶೂಟ್ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ಕೌಂಟ್ ಡೌನ್ ಬ್ರಷ್ ಅಲ್ಲಿ ಈ ತರ ಸೆಲೆಕ್ಟ್ ಮಾಡ್ಕೊಂಡ್ರೆ ರೀಲ್ ಮೋಡ್ ಬರುತ್ತೆ. ಇದ್ರದ್ದು ನಿಮ್ಗೆ ಇನ್ನೂ ಅಪ್ಡೇಟ್ ಯಾವ ತರ ಯೂಸ್ ಮಾಡೋದು ಏನು ಇದೆಲ್ಲ ತಿಳ್ಕೊಬೇಕು ಅಂತಿದ್ರೆ ನನ್ಗೆ ಕಮೆಂಟ್ ಮಾಡಿ, ಓಕೆನಾ. ನಾನು ಅದ್ರದ್ದು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಈ ಕಾಂಬೋದಲ್ಲಿ ಫಸ್ಟ್ ಬಂದಿರೋದು ದಿಸ್ ಟೈನಿ ಪಾಕೆಟ್ ಫ್ರೆಂಡ್ಲಿ ಕ್ಯಾಮರಾ, ಓಕೆನಾ. ಅಂಡ್ ಇದರಲ್ಲಿ ಇನ್ನೊಂದು ಬಾಕ್ಸ್ ಬಂದಿದೆ, ನಾನು ಅದನ್ನ ತೋರಿಸ್ಬಿಡ್ತೀನಿ ಫಸ್ಟ್. ಇದು ಏನಕ್ಕೆ ಅಂತ ಅಂದ್ರೆ ಪ್ರೊಟೆಕ್ಟರ್ ಗೈಸ್. ಇದಕ್ಕೆ ಈ ತರ ಇಟ್ಟು ನಾವೇನಾದ್ರೂ ಬರೀ ಇಷ್ಟು ಮಾತ್ರ ಇದ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಇದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಕ್ಯಾಪ್ ತರ ಇದು. ಸೊ ನಾವ್ ಹಿಂಗೆ ಈ ತರ ಪ್ರೊಟೆಕ್ಟ್ ಮಾಡ್ಕೋಬಹುದು ಸ್ಕ್ರೀನ್ ನ ಎಲ್ಲಾನು. ಅದಕ್ಕೋಸ್ಕರ ಈ ಕ್ಯಾಪು ಅದ್ರಲ್ಲೇ ಬರುತ್ತೆ. ನಾವು ನಾರ್ಮಲ್ ಕ್ಯಾಮ್ರಾ ತಗೊಂಡ್ರೆ ಐ ಥಿಂಕ್ ಕ್ಯಾಮರಾ ಕ್ಯಾಪ್ ಮತ್ತೆ ಹೋಲ್ಡರ್ ಅಷ್ಟೇ ಬರುತ್ತೆ. ಬಟ್ ಇದ್ರಲ್ಲಿ ಏನಪ್ಪಾ, ಕ್ರಿಯೇಟರ್ ಕಾಂಬೋದಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಒಂದು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ನೀವೇನಾದ್ರು ಟ್ರಾವೆಲ್ ಮಾಡ್ತಾ ಇದ್ರೆ ಎಲ್ಲಾನು ಪದೇ ಪದೇ ಚಾರ್ಜಿಂಗ್ ಆಗೋದ್ರೆ ಎಲ್ಲ ಬ್ಯಾಟ್ರಿ ಬ್ಯಾಕಪ್. ಅಂಡ್ ಬ್ಯಾಟ್ರಿ ಸಿ ಟೈಪ್ ಗೈಸ್ ಇದೆಲ್ಲಾನು. ಸೊ ಇದು ಒಂದು ಬ್ಯಾಟ್ರಿ ಬ್ಯಾಕಪ್. ಇದನ್ನ ಇಲ್ಲಿ ಈ ತರ ಹಾಕ್ಬೇಕು. ಇದನ್ನ ಓಪನ್ ತೆಗೆದ್ಬಿಡ್ತೀನಿ. ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ, ಭಯ ಆಗ್ತಾ ಇರುತ್ತೆ.
ಸೊ ಇಲ್ಲಿ ಬಟನ್ ಇದೆ, ಓಕೆನಾ, ಕಾಣಿಸ್ತಾ ಇದೆಯಾ ಇಲ್ಲಿ ಬಟನ್. ಇದನ್ನ ಹಿಂಗ್ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಈ ತರ ಕ್ಲಿಕ್ ಮಾಡ್ಬೇಕು. ಹಿಂಗೆ ಓಪನ್ ಮಾಡ್ಬೇಕಾದ್ರೂ ಅಷ್ಟೇನೆ, ಹಾಕಿದ ತಕ್ಷಣ ಇದ್ರದ್ದು ಪರ್ಸೆಂಟೇಜ್ ಬರುತ್ತೆ, ಚಾರ್ಜಿಂಗ್ ಪರ್ಸೆಂಟೇಜ್. ಹಿಂಗೆ ಹಿಂಗ್ ಅನ್ಕೊಂಡು ರಿಮೂವ್ ಮಾಡೋದು. ಸೊ ಇದು ಬ್ಯಾಟ್ರಿ ಬ್ಯಾಕಪ್. ಮತ್ತೆ ಇದನ್ನೇ ಹಿಂಗ್ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ನಮ್ಗೆ ಒಂಚೂರು ಎಕ್ಸ್ಟೆನ್ಷನ್ ಬೇಕು ಅಂತ ಅಂದ್ರೆ ಇದು ಬಂದಿದೆ. ಆಕ್ಚುಲಿ ನೋಡಿ ಎಲ್ಲದಕ್ಕೂ ಈ ತರ ಬಂದಿತ್ತಾಯ್ತಾ, ಇಲ್ಲಿದೆ ಹಿಂಗೆ ಅನ್ಬಾಕ್ಸಿಂಗ್. ನಾನು ಆಲ್ರೆಡಿ ಇದ್ರದ್ದೆಲ್ಲ ಮಾಡ್ಬಿಟ್ಟಿದೀನಿ. ಸೊ ಇದು ಸೇಮ್ ಗೈಸ್, ಇಲ್ಲಿ ಬಟನ್ ಪ್ರೆಸ್ ಮಾಡ್ಕೊಂಡು ಈ ತರ, ಸೊ ದಟ್ ನಮ್ಗೆ ಇಟ್ಕೊಳ್ಳೋದಕ್ಕೆ ನೋಡಿ ಗ್ರಿಪ್ ವೈಸ್ ಹಿಂಗಿರುತ್ತೆ, ಓಕೆನಾ. ಅಂಡ್ ಇದಕ್ಕೆ ನಾವು ನಮ್ಗೆ ಏನಾದ್ರೂ ಟ್ರೈಪಾಡ್ ಟೈಪ್ ಮಾಡ್ಕೋಬೇಕು ಅಂತಂದ್ರೆ ಈ ಟೂಲ್ ನ ಕೊಟ್ಟಿದ್ದಾರೆ. ಇದನ್ನ ಇಲ್ಲಿ ರೊಟೇಟ್ ಮಾಡಿ ನಾರ್ಮಲ್ ಟ್ರೈಪಾಡ್ನೆಲ್ಲ ಯಾವ ತರ ಇದ್ ಮಾಡ್ಕೋತೀವಿ ಆ ತರ ಮಾಡ್ಕೋಬಹುದು, ಇಲ್ಲಾಂದ್ರೆ ಜಸ್ಟ್ ಈ ತರಾನು ನಾವ್ ಈ ತರ ಯೂಸ್ ಮಾಡ್ಕೋಬಹುದು. ಅಂಡ್ ಗೈಸ್ ಮೈಕ್ ಬಂದಿದೆ. ಸೊ ಮೈಕ್, ಓಕೆನಾ, ಇದು ಬ್ಲೂಟೂತ್ ಕನೆಕ್ಷನ್ ಅಲ್ವಾ, ಸೊ ಇದ್ರದ್ದೇ ಕ್ರಿಯೇಟರ್ ಕಾಂಬೋದಲ್ಲಿ ಮೈಕ್ ಬಂದಿದೆ. ತುಂಬಾ ಸೆಟ್ಟಿಂಗ್ಸ್ ಇದೆ, ಬಟನ್ಸ್ ಇಲ್ಲೆಲ್ಲಾನು. ನಾನು ಇದನ್ನೆಲ್ಲಾನು ಹೆಂಗ್ ವರ್ಕ್ ಆಗುತ್ತೆ ಅಂತ ಒಂದೊಂದೇ ಕಲ್ತ್ಕೊಂತೀನಿ. ಇವತ್ ನನ್ಗೆ ಅದನ್ನೆಲ್ಲ ನೋಡೋದೇ ಖುಷಿ ಆಗೋಗಿದೆ. ಅಂಡ್ ಇದು ನಾಯ್ಸ್ ಕ್ಯಾನ್ಸಲೇಷನ್ ಅನ್ಸುತ್ತೆ, ಇದು ಮೇ ಬಿ ಇದನ್ನು ಸಹ ಇದ್ರಲ್ಲೇ ಬಂದಿದೆ. ಇದನ್ನ ಇಲ್ಲಿ ಹಾಕಿದ್ರೆ ಈ ತರ ಹಿಂಗೆ ಟೋಪಿ ಗೈಸ್, ನನ್ ಮೈಕ್ ಇದು ಟೋಪಿ. ಅದಾದ್ಮೇಲೆ ಇದು ವೈಲ್ಡ್ ಲೆನ್ಸ್. ಇಲ್ಲಿ ಕ್ಯಾಮ್ರಾಗೆ ಫ್ರಂಟ್ ಅಲ್ಲಿ ಇದನ್ನ ಇಲ್ಲಿ ಹಾಕೊಳ್ಳೋದಕ್ಕೆ ಇಟ್ಕೊಟ್ಟು ಸಪ್ರೇಟ್ ಆಗಿ ಬರುತ್ತೆ ನಮ್ಗೆ. ಅದಾದ್ಮೇಲೆ ಚಾರ್ಜಿಂಗ್ ವೈರ್ ಬರುತ್ತೆ ಒಂದು, ಇಷ್ಟೇ ಬರೋದು ನಮ್ಗೆ, C to C ಚಾರ್ಜಿಂಗ್ ವೈರು. ಅದಾದ್ಮೇಲೆ ಇದೊಂದು ಮ್ಯಾಗ್ನೆಟಿಕ್ ಇದ್ ಬರುತ್ತೆ. ಇದೇನು ಅಂತ ಅಂದ್ರೆ ಮೈಕ್ ನ ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ. ನಾನು ಇನ್ನೂ ಓಪನ್ ಮಾಡಿಲ್ಲ, ತೋರಿಸ್ತೀನಿ ನೋಡಿ. ಇದಿಂಗೆ ಈ ತರ ಗಟ್ಟಿಯಾಗಿ ಹೋಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದೊಂದು ಬರುತ್ತೆ, ಓಕೆನಾ. ಅಂಡ್ ಆಬ್ವಿಯಸ್ಲಿ ದಿಸ್ ಪೌಚ್. ಅದಾದ್ಮೇಲೆ ಇನ್ನೊಂದು ಇದಿದೆ, ಇದು ಈ ನಮ್ಗೆ ಈ ತರ ಹಿಂಗೆ ನೀವು ನೋಡಿರ್ತೀರಾ, ಇದು ಇವರೆಲ್ಲ ಇಲ್ಲಿ ಸಮ್ವೇರ್ ಇಲ್ಲಿ ಪ್ಲೇಸ್ ಇದೆ, ಇದಕ್ಕೆ ಇಲ್ಲಿ ಹಾಕೊಂಡು ಇದನ್ನ ಹಿಂಗೆ ಇಟ್ಕೊಳ್ಳೋ ತರ ಈ ತರ ಹಿಂಗೆ ಹಾಕೊಳ್ಳೋಕೆ. ಸೊ ಅಂಡ್ ದಿಸ್ ಪೌಚ್ ಟು ಕ್ಯಾರಿ ಎವ್ರಿಥಿಂಗ್, ಇದರಲ್ಲಿ ಕ್ಯಾರಿ ಮಾಡೋದಕ್ಕೆ. ಸೊ ಇದರಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ, SD ಕಾರ್ಡ್ ಬರೋದಿಲ್ಲ ಗೈಸ್. SD ಕಾರ್ಡ್ ನಾವು ಸಪ್ರೇಟ್ ಆಗಿ ಬೈ ಮಾಡಬೇಕು. ನಾನು ಸ್ಯಾಂಡಿಸ್ಕ್ ChatGPT ಕೇಳಿದ್ದಕ್ಕೆ ಸ್ಯಾಂಡಿಸ್ಕ್ ನ ಪ್ರಿಫರ್ ಮಾಡಿದ್ದು. ನಾನು ತಗೊಂಡಿರೋದು 256 GB 150 MBps ತಗೊಂಡಿರೋದು. ಬಟ್ ಸ್ಟಿಲ್ ಇದ್ರಲ್ಲಿ ಯಾಕೋ ಏನು ವಿಡಿಯೋ ಸ್ಲೋ ಬಿಕಾಸ್ ಆಫ್ ಏನೋ ಏನಂತ ಬರ್ತಿದೆ ಅಂದ್ರೆ SD ಕಾರ್ಡ್ ಸ್ಪೀಡ್ ಸ್ಲೋ ಇರೋದ್ರಿಂದ ಇದಾಗ್ತಿದೆ ಅಂತ. ಬಟ್ ಚೆಕ್ ಮಾಡ್ತೀನಿ, ಅದಕ್ಕೇನೋ ಫಾರ್ಮೆಟ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದೀನಿ, ಅದಾಗ್ತಾ ಇಲ್ಲ. ಫಾರ್ಮೆಟ್ ಮಾಡಿದ್ರೆ ಇಟ್ ವಿಲ್ ವರ್ಕ್ ಅಂತ ಹೇಳಿದ್ದಾರೆ. ChatGPT ನಂಗೆ ಇದೇ ಸಜೆಸ್ಟ್ ಮಾಡಿದ್ದು, ದಿಸ್ ವಿಲ್ ಬಿ ಗುಡ್ ಅಂತ. ಇದು ನನ್ಗೆ ಸನ್ನಿ ಕೊಡ್ಸಿದ್ದು ಗೈಸ್, ಓಕೆನಾ. ಇದನ್ನ ಸನ್ನಿ ಇದ್ ಮಾಡಿದ್ದು. ಇದು ಒರಿಜಿನಲ್ ಪ್ರೈಸ್ ಬಂದು ಅರೌಂಡ್ ನಮ್ಗೆ ಇದು 6000 ಏನೋ ಸಿಕ್ಕಿದೆ. ಬಟ್ ಇದ್ರಲ್ಲೇನು ಒರಿಜಿನಲ್ ಪ್ರೈಸ್ ಇಲ್ಲ, ಬಟ್ ಅದ್ರಲ್ಲಿ ಜಾಸ್ತಿ ಹಾಕಿರೋ ಒರಿಜಿನಲ್ ಪ್ರೈಸ್. ಇದು ನಮ್ಗೆ 6000 ಸಿಕ್ಕಿರೋದು. ಸೊ ವಿಲ್ ಸಿ, ಚೆಕ್ ಮಾಡೋಣ. ಈಗ ನಾನು ಆಲ್ರೆಡಿ ಇದ್ರಲ್ಲಿ ಒಂದ್ಸರಿ ರೆಕಾರ್ಡ್ ಮಾಡಿದೆ, ಹಾಕಿದೆ. ಬಟ್ ಏನು ಅಂತ ಅಂದ್ರೆ ಹಿಂಗ್ ಹಾಕಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಬರ್ತಿದೆಲ್ಲ SD ಕಾರ್ಡ್ ಸ್ಪೀಡ್ ಇಸ್ ಸ್ಲೋ, ಶೂಟಿಂಗ್ ಮೇ ಸ್ಟಾಪ್ ಅಂತ ಅನ್ಬಿಟ್ಟು ಈ ತರ ಹೊಟ್ಟೋಯ್ತಾ, ತೋರಿಸ್ತೀನಿ ಇಲ್ಲಿ ನೋಡಿ. ಇಲ್ಲಿ ಬರ್ತಾ ಇದೆಲ್ಲ SD ಕಾರ್ಡ್ ಈ ತರ ಮೆಸೇಜ್ ಪಾಪ್ ಆಗ್ತಾ ಇದೆ. ಅದಕ್ಕೇನೋ ಸೆಟ್ಟಿಂಗ್ಸ್ ಅಲ್ಲಿ ಚೇಂಜ್ ಮಾಡ್ಬೇಕಂತೆ, ಅದ್ ಮಾಡೋಣ. ಅಂಡ್ ಇಲ್ಲಿವರೆಗೂ ನಾನು ಏನೇನ ಇದ್ರಲ್ಲಿ ಬಂದಿರೋ ಒಂದು 5 minutes ಅಲ್ಲಿ ಏನೇನ್ ಕಲ್ತ್ಕೊಂಡಿದೀನಿ ಅಂದ್ರೆ, ಒಂದು ಇದು ವಿಡಿಯೋ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ಸೆಲೆಕ್ಟ್ ಮಾಡ್ಕೊಬಹುದು, ಫೋಟೋಸ್ ಆರ್ ಎನಿಥಿಂಗ್ ನಾವು ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲಿ ಒಂದು ಫೋಟೋ ಆಪ್ಷನ್ ಇದೆ. ಅದಾದ್ಮೇಲೆ ಇದೊಂದು ಆಪ್ಷನ್ ಇದೆ. ಅದಾದ್ಮೇಲೆ ಸ್ಲೋ ಮೋಷನ್ ಇದೆ. ಇವೆಲ್ಲ ಫಿಗರ್ ಔಟ್ ಮಾಡ್ಬೇಕು ವಿಡಿಯೋ. ಇದಾದ್ಮೇಲೆ ಇದನ್ನ ಪ್ರೆಸ್ ಮಾಡಿದ್ರೆ ಫ್ರಂಟ್ ಟರ್ನ್ ಆಗುತ್ತೆ, ಹಂಗೆ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಸೈಡ್ ಟರ್ನ್ ಆಗುತ್ತೆ. ಇಲ್ಲಿ ನಿಮ್ಗೆ ಇದು ಬ್ಯಾಟ್ರಿ ಪರ್ಸೆಂಟೇಜ್, ಇಲ್ಲಿ SD ಕಾರ್ಡ್ ಇನ್ಸರ್ಟ್ ಮಾಡಿರೋದು. ಇದು ಫೇಸ್ ಲಾಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನ ಯೂಸ್ ಮಾಡೋದು. ಅಲ್ಲಿ ಸೆಟ್ ಮಾಡಿದ್ರೆ ನಮ್ ಫೇಸ್ ಇಟ್ರೆ ಫೇಸ್ ಲಾಕ್ ಆಗುತ್ತೆ. ಇಲ್ಲಿ ನಾವು ಇದನ್ನ ಏನಂತಾರೆ ವೈಡ್ ರೇಂಜ್ ಅದನ್ನ ಸೆಟ್ ಮಾಡ್ಕೊಬಹುದು. ಸೊ ಏನ್ ಗೊತ್ತಾ, ಫೇಸ್ ನ ಟ್ರ್ಯಾಕ್ ಒಂದ್ಸರಿ ಫೇಸ್ ನ ಸೆಟ್ ಮಾಡ್ಬಿಟ್ರೆ ನಾವ್ ಹಿಂಗ್ ಅಳ್ಳಾಡಿದ್ರು ಇದು ಟ್ರ್ಯಾಕ್ ಮಾಡುತ್ತೆ. ನೋಡೋಣ ಇದು ಈಗ ಆಗುತ್ತಾ ಅಂತ ಅಂದ್ಬಿಟ್ಟು.
ವಿಡಿಯೋ ನೋಡಿ, ರೊಟೇಟ್ ಆಗ್ತಾ ಇರೋದು ಕಾಣಿಸ್ತಾ ಇದೆಯಾ ವಿಡಿಯೋದಲ್ಲಿ? ಸಿ, ಈ ಹೆಡ್ ರೊಟೇಟ್ ಆಗ್ತಾ ಇರುತ್ತೆ. ಅಂಡ್ ಕ್ವಾಲಿಟಿ ವೈಸ್ ಗೈಸ್ ಇಲ್ಲಂತೂ ಸಖತ್ತಾಗಿ ಬರ್ತಾ ಇದೆ, ತುಂಬಾನೇ ಚೆನ್ನಾಗಿ. ನಾನು ಈ ವಿಡಿಯೋ ನಲ್ಲಿ ಇನ್ಸರ್ಟ್ ಮಾಡ್ತೀನಿ, ಓಕೆನಾ? ಕ್ವಾಲಿಟಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದು ಇದು ಸೈಡ್ ಬೈ ಸೈಡ್. ಐಫೋನ್ ಅಲ್ಲೂ ಕ್ವಾಲಿಟಿ ಇದೆ. ಈಗ 17 ಪ್ರೋ ಮ್ಯಾಕ್ಸ್ ಅಲ್ಲೆಲ್ಲ ಕ್ವಾಲಿಟಿ ಇದೆ. ಬಟ್ ನಂದು 13, ನನ್ಗೆ ಐ ಡೋಂಟ್ ವಾಂಟ್ ಟು ಚೇಂಜ್ ದಟ್ ಫೋನ್ ಅಷ್ಟೇನೆ. ಟೈಮ್ ಬಂದಾಗ ಮಾಡೋಣ. ಸದ್ಯಕ್ಕೆ ಐ ಆಮ್ ಹ್ಯಾಪಿ ವಿತ್ ದಟ್. ಅದಕ್ಕೆ ನಾನು ಐ ಚೂಸ್ ದಿಸ್. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಈಗ್ಲಿಂದ ನೀವು ನನ್ನ ಕಂಟೆಂಟ್ ಎಲ್ಲಾನು ಇದ್ರಲ್ಲಿ ನೋಡ್ತೀರಾ. ಐ ಮೀನ್ ಈ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋದು ನೋಡ್ತೀರಾ. ದೇರ್ ಆರ್ ಲಾಟ್ಸ್ ಆಫ್ ಥಿಂಗ್ ಕಮಿಂಗ್. ನನ್ನ ಲೈಫ್ ಬಿಗ್ಗೆಸ್ಟ್ ಅಪ್ಡೇಟ್ ನಾನು ನಿಮ್ ಜೊತೆ ಸದ್ಯದಲ್ಲೇ ಶೇರ್ ಮಾಡ್ಕೊಂತೀನಿ. ವರ್ಕಿಂಗ್ ಆನ್ ಇಟ್. ಸದ್ಯದಲ್ಲೇ ಶೇರ್ ಮಾಡ್ಕೊಂತೀನಿ. ಸೊ ದಿಸ್ ಗೈಸ್, ನಿಮ್ಗೆ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಅಲ್ಲಿ ಹಾಕಿ, ನಾನು ಅದನ್ನೆಲ್ಲಾನು ಅಡ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಕಲಿತಾ ಇದ್ದೀನಿ ಇದನ್ನ ಹೆಂಗ್ ಯೂಸ್ ಮಾಡ್ಬೇಕು ಪ್ರತಿಯೊಂದನ್ನು. ಟೈಮ್ ಸಿಗ್ತಾ ಇಲ್ಲ. ನನ್ ಮಗಳಿಗೆ ಇದನ್ನ ನೋಡಿದ ತಕ್ಷಣ ಏನೋ ಒಂಥರ ಕುತೂಹಲ. ಅವಳು ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು. ಅವಳು ಟಚ್ ಮಾಡಿ ಎಲ್ಲ ಇದ್ ಮಾಡ್ತಾ ಇದ್ದಾಳೆ. ನನಗೊಂದ್ ಸ್ವಲ್ಪ ಭಯ ಈಗ್ಲೇ ಅವಳ ಕೈಗೆಲ್ಲ ಕೊಡೋದಕ್ಕೆ. ಆಮೇಲೆ ಈಗ ನಾನು ವಿಡಿಯೋದಲ್ಲಿ ನೋಡಿದ್ದೆ, ಈ ಫ್ರೇಮ್ಗೆಲ್ಲಾನು ನಾವ್ ಹೆಂಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀವಿ ಅದೇ ತರ ಇದಕ್ಕೂ ಸ್ಕ್ರೀನ್ ಗಾರ್ಡ್ ಹಾಕಿಸ್ಬೋದು ಅಂತ ಅನ್ಬಿಟ್ಟು ಚೆಕ್ ಮಾಡ್ತೀನಿ. ಇಫ್ ಐ ಫೈಂಡ್ ಐ ಬ್ರಿಂಗ್. ಅಂಡ್ ಅಮೆಝಾನ್ ಅಲ್ಲೇ ಆರ್ಡರ್ ಮಾಡ್ಬೇಕು. ನಮ್ಗೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅವೈಲೇಬಲ್ ಇರಲ್ಲ. ಆರ್ಡರ್ ಮಾಡಿ ಅದನ್ನು ಹಾಕಿಸ್ತೀನಿ. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಮೈ ಕ್ಯಾಮ್ರಾ. ಆಲ್ರೆಡಿ ಪೂಜೆ ಮಾಡಿದೆ. ಅದನ್ನು ನೆಕ್ಸ್ಟ್ ಇದಾದ್ಮೇಲೆ ಇದ್ ಮಾಡ್ತೀನಿ. ನನ್ಗೆ ಏನಾದ್ರು ನಂಗೆ ತುಂಬಾ ಇಷ್ಟ ಆಗಿ ಸಿಕ್ಕಿದ್ರೆ ನಾನು ಅದಕ್ಕೆ ಪೂಜೆ ಮಾಡಿ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ನನ್ಗೆ ಸಿಕ್ಕಿರೋದಕ್ಕೆ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಪೂಜೆ ಎಲ್ಲ ಆಯ್ತು. ಎಲ್ಲರೂ ಮನೆಯವ್ರಿಗೆ ಎಲ್ಲರಿಗೂ ತೋರಿಸ್ದೆ. ಐ ಆಮ್ ಹ್ಯಾಪಿ. ತೇಜಿಗೂ ವಿಡಿಯೋ ಕಾಲ್ ಮಾಡಿ ಫೇಸ್ ಟೈಮ್ ಮಾಡಿ ತೋರಿಸಿದ್ದೆ. ಸೊ ದಿಸ್ ಗೈಸ್, ಎಲ್ಲರೂ ನನ್ನ ಚಾನೆಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಂಕರೇಜ್ ಮಾಡಿ. ಸೊ ದಟ್ ನನ್ನ ತಂಗಿಗೆ ನನಗೆ ಕ್ಯಾಮ್ರಾ ಕೊಡ್ಸಿರೋದಕ್ಕೆ ಇಟ್ಸ್ ವರ್ತ್ ಇಟ್ ಅಂತ ಅನ್ನಿಸ್ಬೇಕು. ಸೊ ಸಪೋರ್ಟ್ ಮೀ ಗೈಸ್. ಥ್ಯಾಂಕ್ ಯು ಸೊ. ಸೊ ನಾನು ಹೇಳ್ತಾ ಇದ್ದೆ ಎರಡು ಕ್ಯಾಮ್ರಾನು ಕಂಪೇರ್ ಮಾಡಿ ನಿಮ್ಗೆ ವಿಡಿಯೋ ಹಾಕ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ವಿಡಿಯೋಸ್ ಎಲ್ಲ ಡಿಲೀಟ್ ಆಗೋಯ್ತು ಗೈಸ್. ಇನ್ನೂ ಅದೆಷ್ಟು ಬ್ಲಾಗಲ್ಲಿ ಹೇಳ್ಬೇಕು, ಬಿಕಾಸ್ ಅಷ್ಟು ವಿಡಿಯೋಸ್ ಅದ್ರಲ್ಲಿ ಇತ್ತು, ಓಕೆನಾ? ಡಿಲೀಟ್ ಆಗೋಯ್ತು. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅಂಡ್ ಎವ್ರಿ ಪ್ರಾಡಕ್ಟ್ ನಿಮ್ಗೆ ಏನ್ ತೋರಿಸಿದೀನಿ ಅದನ್ನೆಲ್ಲ ಇಂಡಿವಿಜುವಲ್ ಆಗಿ ಶಾರ್ಟ್ ಮಾಡ್ಕೊಂಡಿದ್ದೆ, ಎಲ್ಲ ಮಾಡಿದ್ದೆ. ಬಟ್ ಡಿಲೀಟ್ ಆಗೋಯ್ತು ಗೈಸ್. ಅಂಡ್ ನಾನು ನಿಮ್ಗೆ ಫಸ್ಟೇ ಹೇಳ್ದಂಗೆ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದೆ ಅಂತ. ನನ್ಗೇನು ಈ ವೈ ಐ ಡೂ ದಿಸ್ ಅಂತ ಅಂದ್ರೆ, ನನ್ಗೇನೋ ಒಂಥರ ಸಮಾಧಾನ ಆಗುತ್ತೆ ಗೈಸ್. ನಾನು ಏನಾದ್ರೂ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ನಾನು ಇದೇ ತರ ಮಾಡ್ತೀನಿ. ಹಂಗ ಈ ತರ ಮಾಡಿದ ಮಾತ್ರಕ್ಕೆ ನನಗೆ ತುಂಬಾ ಇಲ್ಲಾನು ದೇವ್ರು ಭಕ್ತಿ ಆತರ ಅಲ್ಲ. ನನ್ಗೆ ದೇವ್ರಂದ್ರೆ ನಂಬಿಕೆ ಇದೆ, ನಂಬಿಕೆ ಇಲ್ಲ ಅಷ್ಟೇ. ಇಷ್ಟನ್ನ ಹೇಳ್ಬೋದು ನಾನು. ಸೊ ಅದ್ ಬಂದಿದ ತಕ್ಷಣ ಕ್ಯಾಮ್ರಾನ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ನನ್ನ ಕಂಟೆಂಟ್ ಕ್ರಿಯೇಷನ್ ಎಲ್ಲ ಹಿಂಗೆ ಚೆನ್ನಾಗಾಗ್ಲಪ್ಪ ಅಂತ ಕೇಳ್ಕೊಂಡು, ನನಗೆ ಪ್ರಮೋಷನ್ಸ್ ಎಲ್ಲ ಬರ್ತಾ ಇರ್ಲಿ, ನನ್ ಕ್ಯಾಮ್ರಾ ತಗೊಂಡಿರೋದು ವರ್ತ್ ಆಗ್ಲಿ ಅಂತ ಎಲ್ಲ ಕೇಳ್ಕೊಂಡು. ಅಂಡ್ ನನ್ಗೆ ಯಾವಾಗ ಅನ್ನಿಸ್ತೋ ಲೈಕ್ ಇಲ್ಲ ಇದು ವರ್ಕೌಟ್ ಆಗತ್ತೆ ಅಂತ ಯಾವಾಗ ಅನ್ನಿಸ್ತೋ ಅವಾಗೆ ಗೈಸ್ ವಿ ಥಾಟ್ ಆಫ್ ಇನ್ವೆಸ್ಟಿಂಗ್ ಇನ್ ಕ್ಯಾಮ್ರಾ. ತೇಜು ಕೇಳ್ದಾಗೂ ಅಷ್ಟೇ. ಅದರ್ವೈಸ್ ಐ ವುಡ್ ಹ್ಯಾವ್ ಚೂಸನ್ ಫೋನ್. ಅಂಡ್ ಈಗ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡಿದಾಗ ಈ ಸೆಡ್ ಯು ಮೇಡ್ ಅ ವೆರಿ ಗುಡ್ ಡಿಸಿಷನ್. ಯಾಕೆ ಅಂತ ಅಂದ್ರೆ, ನಾನು ನಿಮ್ಗೆ ಹೇಳ್ತಾ ಇದ್ದೆ ಐಫೋನ್ ಪ್ರೋ ಮ್ಯಾಕ್ಸ್ ಅಂತ. ಅದಕ್ಕೆ ಏನಿಲ್ಲ ಅಂದ್ರೂ ನಿಯರ್ಲಿ ಎವ್ರಿಥಿಂಗ್ ಬರೋಷ್ಟರಲ್ಲಿ 190 ಬೇಕು. ಸೊ ಅದ್ರ ಬದಲು ವಾಟ್ ಈ ಸೆಡ್, ಆಲ್ರೆಡಿ 60,000 ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡಿದ್ಯಾ, ಜಸ್ಟ್ ಟೇಕ್ ಅ ಐಫೋನ್ 17 or ಐಫೋನ್ 17 Plus. ಸೊ ಟೋಟಲ್ ಮನಿಯಲ್ಲಿ ನಿಂಗೆ 2 ಗ್ಯಾಜೆಟ್ ಬಂದ್ಬಿಡುತ್ತೆ. ಯು ಹ್ಯಾವ್ ಅ ಫೋನ್ ಅಂಡ್ ಆಲ್ಸೋ ಯು ಹ್ಯಾವ್ ಅ ಕ್ಯಾಮ್ರಾ. ಇಟ್ಸ್ ಅ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ನಾನು ಮಾಡಿದ್ ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ. ಈ ವಿಡಿಯೋ ಆಲ್ರೆಡಿ ಶಾರ್ಟ್ ಮಾಡಿ ತುಂಬಾ ದಿನನೇ ಆಯ್ತು ಗೈಸ್. ಕ್ಯಾಮ್ರಾ ಆಲ್ಮೋಸ್ಟ್ 15 days ಇಂದ ನನ್ನ ಕೈಯಲ್ಲಿದೆ. ತುಂಬಾನೇ ಇದೆ ಕ್ಯಾಮ್ರಾದಲ್ಲಿ. ಅಂಡ್ ರೀಸೆಂಟ್ ನಾನು ಇನ್ಸ್ಟಾಗ್ರಾಮ್ ಪಿಕ್ಚರ್ಸ್ ಅದೆಲ್ಲ ನಾನು ಅದೇ ಕ್ಯಾಮ್ರಾದಲ್ಲೇ ಕ್ಲಿಕ್ ಮಾಡಿರೋದು. ನಾನು ಇನ್ನೂ ಅದರಲ್ಲಿ ಸೆಟ್ಟಿಂಗ್ಸ್ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ. ವಿಡಿಯೋಸ್ ಎಲ್ಲ ನೋಡ್ಕೊಂಡು ಯಾವ ಆಂಗಲ್ ಬೆಸ್ಟ್, ಯಾವ್ಯಾವ ತರ ಶೂಟ್ ಮಾಡ್ಬೋದು ಅಂತೆಲ್ಲಾನು ಪ್ರತಿಯೊಂದು ಕಲಿತಾ ಇದ್ದೀನಿ. ಮುಂದೆನೂ ಹಂಗೆ ಕಲ್ತ್ಕೊಳ್ಳೋಣ. ಸೊ ಇನ್ನು ನಾನು ಈ ವಿಡಿಯೋದಲ್ಲಿ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಮಿಸ್ಡ್ ಎನಿಥಿಂಗ್. ಅಂಡ್ ನಿಮಗೆ ನಾನು ಪರ್ಟಿಕ್ಯುಲರ್ ಆಗಿ ಏನೇನು ಗ್ಯಾಜೆಟ್ ಯೂಸ್ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಶೂಟ್ ಮಾಡೋದಕ್ಕೆ, ಎಡಿಟಿಂಗ್ ಯಾವ ತರ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದು ನಿಮ್ಗೆ ಗೊತ್ತಾಗ್ಬೇಕು ಅಂತಿದ್ರೆ ಜಸ್ಟ್ ಕಮೆಂಟ್ ಮಾಡಿ. ಅದಕ್ಕೆ ಅಂತಾನೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ, ಶೂಟ್ ಅಂಡ್ ಎಡಿಟ್ ಅಂತ ಅಂದ್ಬಿಟ್ಟು.
ಇದಿಷ್ಟು ಈ ವ್ಲಾಗ್ಗೆ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದಿರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ. ಆ್ಯಂಡ್ ಈ ವ್ಲಾಗಲ್ಲಿ ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆದರೂ ಕಮೆಂಟ್ ಮಾಡಿ, ಯಾವ ಪಾರ್ಟ್ ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಐ ಟ್ರೈ ಟು ಕರೆಕ್ಟ್ ಮೈ ಸೆಲ್ಫ್ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಈ ವಿಡಿಯೋ ಪೂರ್ತಿ ತೆಗ್ದಿರೋದು ವರ್ಷನೇ. ಕ್ಯಾಮ್ರಾ ಬಂದಿದೆ ಅಂತ ಹೇಳಿದ ತಕ್ಷಣ ಪಪ್ಪ ಅವಳು ಬಂದು ವಿಡಿಯೋ ಎಲ್ಲ ತೆಗ್ಕೊಟ್ಲು. ಶಿ ಈಸ್ ಮೋರ್ ಎಕ್ಸೈಟೆಡ್ ಅಂತಾನೆ ಹೇಳ್ಬೋದು. ಮೋಸ್ಟ್ ಆಫ್ ದ ಟೈಮ್ ನಾನು ಎಲ್ಲಾದ್ರೂ ಹೊರಗಡೆ ಹೋದಾಗ ಶಿ ಈಸ್ ಮೈ ಕ್ಯಾಮ್ರಾ ಪರ್ಸನ್ ಗೈಸ್. ಬಿಹೈಂಡ್ ದ ಕ್ಯಾಮ್ರಾ ಎಲ್ಲಾನು ಶೂಟ್ ಮಾಡೋದು ಅವಳೇನೆ. ಬಿಕಾಸ್ ಈಗ ಆಸ್ ಅ ಬ್ಲಾಗರ್ ನಾನು ಆ ವಿಡಿಯೋದಲ್ಲಿ ಇರಬೇಕು. ಇಲ್ಲ ಅಂತ ಅಂದ್ರೆ ಸ್ವಲ್ಪ ಜನಕ್ಕೆ ಅದು ನಂದೇ ವಿಡಿಯೋ ಅಂತ ಗೊತ್ತಾಗಲ್ಲ. ನಾನು ಶಾರ್ಟ್ ಮಾಡಿದ್ರೆ ಅಷ್ಟು ನಾನ್ ಬರಕ್ಕಾಗಲ್ಲ, ಇಲ್ಲ ನಾನ್ ಬಂದ್ರೆ ಆ ಪ್ಲೇಸ್ ನ ತೋರ್ಸಕ್ಕಾಗಲ್ಲ. ಈ ತರ ಎಲ್ಲ ಇದ್ದಾಗ ವಿ ನೀಡ್ ಒನ್ ಪರ್ಸನ್ ಅಲ್ವಾ ನಮ್ಗೆ ಶೂಟ್ ಮಾಡೋದು ಅದೆಲ್ಲ. ಸೊ ದಟ್ ಈಸ್ ವರ್ಷ. ಆಕ್ಚುಲಿ ಅವಳಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ನನ್ನೊಂದು ಕೆಲವೊಂದು ವಿಡಿಯೋಗಳೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂದ್ರೆ ಅವಳಿಂದಾನೇನೆ. ಆ್ಯಂಡ್ ನೆಕ್ಸ್ಟ್ ರವಿ ಆಲ್ಸೋ ಅವ್ರೂ ತಗೊಳ್ತಾನೆ ನನಗೆ. ನೆಕ್ಸ್ಟ್ ಅಪ್ಕಮಿಂಗ್ ಜಾತ್ರೆ ವ್ಲಾಗ್ ಎಲ್ಲ ಇದೆ, ಅದೆಲ್ಲ ಪಾಪ ಅವನೇ ಫುಲ್ಲು ಶೂಟ್ ಮಾಡ್ಕೊಂಡ್ ಬಂದಿರೋದು ಅವನೇ ಹೋಗಿ. ಆ್ಯಂಡ್ ಸಮ್ಟೈಮ್ಸ್ ಸನ್ನಿ ಆಲ್ಸೋ, ಸನ್ನಿನೂ ಶೂಟ್ ಮಾಡ್ಕೊಡ್ತಾರೆ. ಇವ್ರಿಗೆಲ್ಲ ಸ್ವಲ್ಪ ಅಂದ್ರೆ ಅವ್ರ ಕ್ಯಾಮ್ರಾ ಆಂಗಲ್ ಗೊತ್ತಿಲ್ಲ ಅಂತ ಹೇಳಲ್ಲ. ಅವ್ರ ವೇ ಆಫ್ ಶೂಟಿಂಗ್ ಡಿಫ್ರೆಂಟ್, ನನ್ನ ವೇ ಆಫ್ ಶೂಟಿಂಗ್ ಡಿಫ್ರೆಂಟ್ ಆಗಿರೋದ್ರಿಂದ ಸ್ವಲ್ಪ. ಬಟ್ ನಾನು ಹೇಳ್ತಾ ಇರ್ತೀನಿ ನನ್ಗೆ ಈ ತರ ಬೇಕು ಅಂತ ಹೇಳೋದನ್ನ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇರ್ತಾರೆ. ಅಂಡ್ ಈಗ ಡಿಜಿಯಲ್ ಅಂತೂ ನಮ್ಗೆ ಸ್ಕ್ರೀನ್ ಅಲ್ಲಿ ವಿಸಿಬಲ್ ಆಗೋದ್ರಿಂದ ನಂಗೆ ಆ ಪ್ರಾಬ್ಲಮ್ ಏನಿಲ್ಲ. ನಾನು ಹಂಗೆ ಆನ್ ದಿ ಸ್ಪಾಟ್ ಹೇಳ್ಬಿಡ್ಬೋದು. ಅಂಡ್ ಸನ್ನಿ ಆಲ್ಮೋಸ್ಟ್ ಎಲ್ಲರೂ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಇದ್ರಲ್ಲಿ ಹೆಂಗ್ ಶೂಟ್ ಮಾಡೋದು, ಯಾವ ತರ ಹ್ಯಾಂಡಲ್ ಮಾಡೋದು ಅನ್ನೋದನ್ನ ಪ್ರತಿಯೊಬ್ರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದು ಬಂದ್ಮೇಲೆ ಆಕ್ಚುಲಿ ತುಂಬಾ ಈಸಿ ಆಗಿದೆ ನನಗೆ ಸ್ಟೋರೇಜ್ ಅದೆಲ್ಲಾನು. ಅಂಡ್ ಇದಕ್ಕೆ ನಾನು ನಾ ಹೇಳ್ದೆ ಅನ್ಸುತ್ತೆ ಮೇ ಬಿ ವಿಡಿಯೋದಲ್ಲಿ 256 GB ಎಸ್ ಟಿ ಕಾರ್ಡ್ ತಗೊಂಡಿದ್ದೀನಿ. ಬಟ್ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಇನ್ನೂ ಒಂದು ಬರುತ್ತೆ ಅದು ತಗೋಬೇಕು, ಇದು ಅಷ್ಟು ಸಪೋರ್ಟ್ ಮಾಡಲ್ಲ ಅಂತ. ಬಟ್ ನೋಡೋಣ, ಇದಕ್ಕೆ 7000 ಆಗಿದೆ. ಅದು ಎಷ್ಟಾಗುತ್ತೋ ಗೊತ್ತಿಲ್ಲ. ಬಟ್ ಅದು ತಗೊಳ್ಳೋ ಬಜೆಟ್ ಇವಾಗ ಇಲ್ಲ, ಮುಂದೆ ತಗೊಳ್ಳೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್.